Tonight the Lord told me, ಈ ರಾತ್ರಿ ಕರ್ತನು ನನಗೆ ಹೇಳಿದನು, as he promised in Revelation 3:8, ಪ್ರಕಟಣೆ 3:8ರಲ್ಲಿ ಆತನು ವಾಗ್ದಾನ ಮಾಡಿದ ಹಾಗೆ, my children, ನನ್ನ ಮಕ್ಕಳೇ, I am setting an open door before you. ನಿನ್ನ ಮುಂದೆ ಒಂದು ಬಾಗಿಲನ್ನು ನಾನು ತೆರೆಯುತ್ತಾ ಇದ್ದೇನೆ. No man, no woman can shut it. ಯಾವ ಪುರುಷನಾಗಲಿ ಯಾವ ಸ್ತ್ರೀಯಾಗಲಿ ಅದನ್ನು ಮುಚ್ಚಲು ಸಾಧ್ಯವಿಲ್ಲ. Tonight God is opening the door of blessing before you. ಈ ರಾತ್ರಿ ದೇವರು ಆಶೀರ್ವಾದದ ಒಂದು ಬಾಗಿಲನ್ನು ನಿನ್ನ ಮುಂದೆ ತೆರೆಯುತ್ತಿದ್ದಾನೆ. Nobody can shut it. ಯಾರು ಕೂಡ ಅದನ್ನು ಮುಚ್ಚಲು ಸಾಧ್ಯವಿಲ್ಲ. Even you cannot shut it anymore. ನೀವು ಕೂಡ ಅದನ್ನು ಮುಚ್ಚಲು ಸಾಧ್ಯವಿಲ್ಲ. Because Jesus Christ is the door. ಯಾಕಂದ್ರೆ ಯೇಸು ಕ್ರಿಸ್ತನೇ ಆ ಬಾಗಿಲಾಗಿದ್ದಾನೆ. He has the keys to the doors of heaven and hell. ಆತನ ಬಳಿ ಪರಲೋಕ ಹಾಗೂ ನರಕದ ಬೀಗದ ಕೈ ಇದೆ. Today, as you invite him to come into your heart, opening your heart's door, ಈ ಹೊತ್ತು ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ಆತನನ್ನು ಆಹ್ವಾನಿಸುವುದಾದರೆ, Jesus is coming into your heart. ಯೇಸು ನಿನ್ನ ಹೃದಯದೊಳಗೆ ಬರುವನು. And he's opening your heart, opening your life for you to receive the blessing and blessing and blessing all through your life. ಆತನು ನಿನ್ನ ಜೀವಿತವನ್ನು, ನಿನ್ನ ಹೃದಯವನ್ನು ತೆರೆದು ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದುವಂತೆ ಮಾಡುವನು. Your hearts and your life's door will never shut to God's blessings from today. ಇಂದಿನಿಂದ ನಿನ್ನ ಹೃದಯದ ಹಾಗೂ ನಿನ್ನ ಜೀವಿತದ ಬಾಗಿಲುಗಳು ಆತನ ಆಶೀರ್ವಾದಕ್ಕೆ ಮುಚ್ಚುವುದೇ ಇಲ್ಲ. God is setting an open door for you. ದೇವರು ನಿನಗಾಗಿ ಒಂದು ಬಾಗಿಲನ್ನು ತೆರೆಯುತ್ತಿದ್ದಾನೆ. Just praise him. ಆತನನ್ನು ಸ್ತುತಿಸು. Just praise him. ಆತನನ್ನು ಸ್ತುತಿಸು. Until now you may be saying, my heart, my life is close to blessings from God. ಇಷ್ಟರವರೆಗೆ ನೀನು ಹೇಳುತ್ತಾ ಇರಬಹುದು, ನನ್ನ ಹೃದಯದ ಬಾಗಿಲು, ನನ್ನ ಜೀವಿತದ ಬಾಗಿಲು ಆಶೀರ್ವಾದಕ್ಕಾಗಿ ಮುಚ್ಚಿದೆ. But tonight Jesus is having compassion on everyone. ಆದರೆ ಈ ರಾತ್ರಿ ಯೇಸು ಎಲ್ಲರ ಮೇಲೆ ಕರುಣೆಯನ್ನು ಹೊಂದಿದ್ದಾನೆ. He's setting the door open. ಆತನು ಬಾಗಿಲನ್ನು ತೆರೆಯುತ್ತಾ ಇದ್ದಾನೆ. Because he went through death himself. ಯಾಕಂದರೆ ಆತನು ತಾನೇ ಮರಣವನ್ನು ಹಾದು ಹೋದನು. The death that you're going through because of your unemployment. ನಿನಗೆ ಉದ್ಯೋಗವಿಲ್ಲದ ನಿಮಿತ್ತವಾಗಿ ನೀನು ಆ ಮರಣವನ್ನು ಹಾದು ಹೋಗುತ್ತಾ ಇದ್ದಿ. The death that you're going through because of the sin and guilt and curse. ನಿನ್ನ ಪಾಪ ಶಾಪದ ನಿಮಿತ್ತವಾಗಿ ಆ ಮರಣವನ್ನು ನೀನು ಹಾದು ಹೋಗುತ್ತಾ ಇದ್ದಿ. The death that you're going through because of your failure in your exams. ನಿನ್ನ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿರುವುದರಿಂದ ಅದರ ಮೂಲಕವಾಗಿ ಮರಣವನ್ನು ಹಾದು ಹೋಗುತ್ತಾ ಇದ್ದಿ. The death that you're going through because of your financial problems. ನಿನ್ನ ಆರ್ಥಿಕ ಸಮಸ್ಯೆ ಮೂಲಕವಾಗಿ ಮರಣವನ್ನು ಹಾದು ಹೋಗುತ್ತಾ ಇದ್ದಿ. The death that you're going through because of the demonic oppression. ದುರಾತ್ಮನ ತೊಂದರೆಯಿಂದ ನೀನು ಮರಣವನ್ನು ಹಾದು ಹೋಗುತ್ತಾ ಇದ್ದಿ. The death that you're going through because of the wicked people who hate you. ನಿನ್ನನ್ನು ದ್ವೇಷಿಸುವಂತಹ ದುಷ್ಟ ಜನರ ನಿಮಿತ್ತವಾಗಿ ಈ ಮರಣವನ್ನು ನೀನು ಹಾದು ಹೋಗುತ್ತಾ ಇದ್ದಿ. Jesus went through those deaths. ಯೇಸು ಈ ಮರಣಗಳನ್ನು ತಾನೇ ಹಾದು ಹೋದನು. He went into the grave. ಆತನು ಸಮಾಧಿಯಲ್ಲಿ ಇಡಲ್ಪಟ್ಟನು. And he endured the death that you and I are going through in our life. ನಮ್ಮ ಜೀವಿತದಲ್ಲಿ ನೀನು ನಾನು ಹಾದು ಹೋಗುವಂತ ಆ ಮರಣವನ್ನು ಆತನು ತಾನೇ ಹಾದು ಹೋದನು. But on the third day, ಆದರೆ ಮೂರನೇ ದಿನದಲ್ಲಿ Jesus rose up from the dead. ಯೇಸು ಸತ್ತವರೊಳಗಿಂದ ಎದ್ದು ಬಂದನು. Destroy the powers of death. ಮರಣದ ಶಕ್ತಿಯನ್ನು ನಾಶ ಮಾಡಿದನು. And the door of his grave opened. ಆತನ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿತು. The stone was rolled away. ಆ ಕಲ್ಲು ಉರುಳಿಸಲ್ಪಟ್ಟಿತು. And Jesus rose up alive. ಯೇಸು ಸ್ವಾಮಿ ಸಜೀವನಾಗಿ ಎದ್ದು ಬಂದನು. Jesus rose up alive. ಯೇಸು ಜೀವಂತನಾಗಿ ಎದ್ದು ಬಂದನು. He went through that closed door of death and he came alive. ಆತನು ಮರಣದ ಮುಚ್ಚಲ್ಪಟ್ಟ ಬಾಗಿಲನ್ನು ಒಡೆದು ಹೊರಗೆ ಬಂದನು. Even today he is alive. ಆತನು ಇಂದಿಗೂ ಜೀವಂತನಾಗಿದ್ದಾನೆ. Jesus is alive. ಯೇಸು ಜೀವಂತನಾಗಿದ್ದಾನೆ. ಯೇಸು ಜಿಂದಾ ಹೈ. ಯೇಸು ಜೀವಂತನಾಗಿದ್ದಾನೆ. He is alive. ಆತನು ಜೀವಂತನಾಗಿದ್ದಾನೆ. Where is he alive? ಆತನು ಎಲ್ಲಿ ಜೀವಂತನಾಗಿದ್ದಾನೆ? Where is he today? ಆತನು ಎಲ್ಲಿದ್ದಾನೆ ಈ ಹೊತ್ತು? In your heart. ನಿಮ್ಮ ಹೃದಯಗಳಲ್ಲಿ. In your heart. ನಿಮ್ಮ ಹೃದಯದಲ್ಲಿ. In your heart. ನಿಮ್ಮ ಹೃದಯದಲ್ಲಿ. Say in my heart. ಹೇಳಿ, ನನ್ನ ಹೃದಯದಲ್ಲಿ. Hallelujah, in my heart. Hallelujah, ನನ್ನ ಹೃದಯದಲ್ಲಿ. Jesus is alive. ಯೇಸು ಜೀವಂತನಾಗಿದ್ದಾನೆ. He has defeated death. ಹೌದು, ಆತನು ಮರಣವನ್ನು ಸೋಲಿಸಿದ. And he has risen up alive. ಆತನು ಜೀವಂತನಾಗಿ ಎದ್ದು ಬಂದಿದ್ದಾನೆ. And Jesus says, ಯೇಸು ಹೇಳುತ್ತಾನೆ, because I live, ನಾನು ಜೀವಿಸುವುದರಿಂದ
You will live also. ನೀವು ಸಹ ಜೀವಿಸುವಿರಿ. You will live also. ನೀವು ಸಹ ಜೀವಿಸುವಿರಿ. You will not die in your unemployment. ನೀವು ನಿರುದ್ಯೋಗದಲ್ಲಿ ಸಾಯುವುದಿಲ್ಲ. You will not die in your drinking. ನಿಮ್ಮ ಕುಡುಕತನದಲ್ಲಿ ನೀವು ಸಾಯುವುದಿಲ್ಲ. You will not die in your demonic oppression. ನಿಮ್ಮ ದುರಾತ್ಮ ಪೀಡೆಯಲ್ಲಿ ನೀವು ಸಾಯುವುದಿಲ್ಲ. You will not die in your problems in your family relationships. ನಿಮ್ಮ ಕುಟುಂಬದ ಸಮಸ್ಯೆಗಳಲ್ಲಿ, ನೀವು ಸಂಬಂಧಗಳಲ್ಲಿ ನೀವು ಸಾಯುವುದಿಲ್ಲ. Today open your heart to me, my child. ನನ್ನ ಮಗನೇ, ಈ ಹೊತ್ತು ನಿನ್ನ ಹೃದಯವನ್ನು ನನಗಾಗಿ ತೆರೆ. Tell Jesus. ಯೇಸುವೇ ಎಂದು ಹೇಳು. Tell me, Jesus. ಹೇಳು, ಯೇಸುವೇ, come into my heart. ನನ್ನ ಹೃದಯದಲ್ಲಿ ಬಾ ಸ್ವಾಮಿ. Come into my heart. ನನ್ನ ಹೃದಯದೊಳಗೆ ಬಾ. Don't worry about what others will say. ಇತರರು ಏನು ಹೇಳುತ್ತಾರೋ ಅದರ ಬಗ್ಗೆ ಚಿಂತೆ ಮಾಡಬೇಡ. Nobody can help you in the world. ಈ ಲೋಕದಲ್ಲಿ ನಿನಗೆ ಯಾರು ಸಹಾಯ ಮಾಡಲು ಸಾಧ್ಯವಿಲ್ಲ. Because nobody has defeated death as Jesus has defeated death. ಯಾಕಂದ್ರೆ ಯೇಸುವು ಮರಣವನ್ನು ಜಯಿಸಿದ ಹಾಗೆ ಯಾರು ಜಯಿಸಲಿಲ್ಲ. Nobody rose up from the dead. ಯಾರು ಕೂಡ ಸತ್ತವರೊಳಗಿಂದ ಎದ್ದು ಬರಲಿಲ್ಲ. Nobody is alive as Jesus is alive. ಯೇಸುವು ಜೀವಂತನಾಗಿರುವ ಹಾಗೆ ಯಾರು ಜೀವಂತರಿಲ್ಲ. Don't worry about anybody. ಇತರರ ಬಗ್ಗೆ ಚಿಂತಿಸಬೇಡ. Don't worry about the world. ಲೋಕದ ಬಗ್ಗೆ ಚಿಂತಿಸಬೇಡ. Just turn your heart to Jesus. ನಿನ್ನ ಹೃದಯವನ್ನು ಯೇಸುವಿನ ಕಡೆಗೆ ತಿರುಗಿಸು. And now he's here. ಈ ಕ್ಷಣದಲ್ಲಿ ಆತನು ಇಲ್ಲಿದ್ದಾನೆ. You don't need to go anywhere to find Jesus. ಯೇಸುವನ್ನು ಕಂಡುಕೊಳ್ಳಲು ಎಲ್ಲಿಯೂ ಹೋಗಬೇಕಾಗಿಲ್ಲ. Wherever you are, if you call the name of Jesus, he will come to you. ನೀನು ಎಲ್ಲೇ ಇದ್ದರೂ ನೀನು ಯೇಸುವಿನ ಹೆಸರನ್ನು ಕರೆದರೆ ಆತನು ಅಲ್ಲಿಗೆ ಬರುವನು. Now cry to God. ಈಗ ದೇವರನ್ನು ನೋಡಿ ಮೊರೆ ಇಡು. Say, Jesus. ಹೇಳು, ಯೇಸುವೇ, come into me now. ಈಗ ನನ್ನೊಳಗೆ ಬಾ. Come into me now. ನನ್ನೊಳಗೆ ಈಗ ಬಾ. The Holy Spirit is bringing the Lord Jesus, God himself into you. ಪರಿಶುದ್ಧಾತ್ಮನು ಯೇಸುವನ್ನು, ಆ ದೇವರನ್ನು ನಿನ್ನ ಒಳಗೆ ತರ್ತಾ ಇದ್ದಾನೆ. He is rising up within you. ಆತನು ನಿನ್ನ ಒಳಗೆ ಏಳುತ್ತಿದ್ದಾನೆ. And when he comes into you, ಆತನು ನಿನ್ನೊಳಗೆ ಬರುವಾಗ what should you do? ನೀವು ಏನು ಮಾಡಬೇಕು? Give up your sins. ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡಬೇಕು. Proverbs 28 and verse 13. ಜ್ಞಾನೋಕ್ತಿ 28 ವಚನ 13. He who conceals his sin will not prosper. ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. But when Jesus comes to you, ಆದರೆ ಯೇಸು ನಿನ್ನ ಬಳಿಗೆ ಬರುವಾಗ, if you confess your sins, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, according to 1 John 1:9, 1 ಯೋಹಾನ 1:9 ಅನುಸಾರವಾಗಿ, and as you say, Lord, I am forsaking my sin. ಕರ್ತನೇ, ನನ್ನ ಪಾಪವನ್ನು ಬಿಟ್ಟು ಬಿಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, I don't want to drink anymore. ನನಗಿನ್ನು ಕುಡಿಯಲು ಇಷ್ಟವಿಲ್ಲ ಸ್ವಾಮಿ. I will not be wicked to my wife or to my husband. ನನ್ನ ಪತ್ನಿಗಾಗಲಿ ಪತಿಗಾಗಲಿ ದುಷ್ಟನಾಗಿ ನಡೆದುಕೊಳ್ಳುವುದಿಲ್ಲ. I will not take bribes. ನಾನು ಲಂಚವನ್ನು ತೆಗೆದುಕೊಳ್ಳುವುದಿಲ್ಲ. I will not do lustful things. ನಾನು ನಿರ್ಲಜ್ಜಾ ಕಾಮಕೃತ್ಯಗಳನ್ನು ನಡೆಸುವುದಿಲ್ಲ. Give me grace. ನನಗೆ ಕೃಪೆಯನ್ನು ನೀಡು. I am giving up my sin. ಕರ್ತನೇ, ನನ್ನ ಪಾಪಗಳನ್ನು ಬಿಟ್ಟು ಬಿಡುತ್ತಾ ಇದ್ದೇನೆ. As you say that to Jesus, ನೀವು ಅದನ್ನು ಯೇಸುವಿಗೆ ಹೇಳುವ ಹಾಗೆ, he will come in and resurrect you from your sins. ಆತನು ನಿಮ್ಮ ಒಳಗೆ ಬಂದು ನಿಮ್ಮನ್ನು ಪಾಪದಿಂದ ಮೇಲಕ್ಕೆ ಎಬ್ಬಿಸುವನು. Sin makes you die. ಪಾಪವು ನೀವು ಸಾಯುವಂತೆ ಮಾಡುತ್ತದೆ. Romans 6:23. ರೋಮ 6:23. The wages of sin is death. ಪಾಪದ ಸಂಬಳವು ಮರಣ. The wages of sin is death. ಪಾಪದ ಸಂಬಳವು ಮರಣ. But when the grace of God comes, it gives us eternal life through the forgiveness of sin from Jesus. ಆದರೆ ದೇವರ ಕೃಪೆಯು ಬಂದಾಗ ಅದು ನಮಗೆ ನಿತ್ಯ ಜೀವವನ್ನು ಕೊಟ್ಟು ಪಾಪಗಳಿಂದ ನಮ್ಮನ್ನು ಬಿಡಿಸುತ್ತದೆ. You may have done the worst sins. ಅತಿ ಕೆಟ್ಟದಾದ ಪಾಪವನ್ನು ನೀವು ಮಾಡಿರಬಹುದು. But you must know you have company. ಆದರೆ ನಿಮಗೆ ಇಲ್ಲಿ ಸಂಗಡಿಗರು ಇದ್ದಾರೆ. There are a lot of sinners here, ಇಲ್ಲಿ ತುಂಬಾ ಜನ ಪಾಪಿಗಳು ಇದ್ದಾರೆ, including me, who has been a sinner, but Jesus destroyed the sin and changed me to be his child. ನನ್ನನ್ನು ಸಹ ಸೇರಿಸಿ, ಯಾಕಂದ್ರೆ ಪಾಪಿಯಾಗಿದ್ದ ನನ್ನನ್ನು ಯೇಸು ಕ್ರಿಸ್ತನು ಬದಲಾಯಿಸಿ ನನಗೆ ನಿತ್ಯ ಜೀವವನ್ನು ಕೊಟ್ಟನು. He will change you. ಆತನು ನಿನ್ನನ್ನು ಬದಲಾಯಿಸುವನು. He will transform you. ಆತನು ನಿನ್ನನ್ನು ಮಾರ್ಪಡಿಸುವನು. You will become a child of God. ನೀನು ದೇವರ ಮಗುವಾಗುವಿ. All your drinking will go away today. ಈ ದಿವಸ ಎಲ್ಲಾ ಕುಡುಕತನವು ಹೋಗುತ್ತದೆ. Praise the Lord. ದೇವರಿಗೆ ಸ್ತೋತ್ರ. In Luke chapter 7, ಲೂಕ 7ನೇ ಅಧ್ಯಾಯದಲ್ಲಿ there was a lady who was called sinner, sinner, sinner by everybody. ಎಲ್ಲರಿಂದಲೂ ಪಾಪಿ 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 ಎಂದು ಕರೆಯಲ್ಪಡುತ್ತಿದ್ದ ಒಬ್ಬ ಸ್ತ್ರೀಯು ಅಲ್ಲಿದ್ದಳು. She could not go anywhere. ಆಕೆಗೆ ಎಲ್ಲಿಯೂ ಹೋಗಲಾಗುತ್ತಿರಲಿಲ್ಲ. The door for her life was closed. ಆಕೆಯ ಜೀವನದ ಬಾಗಿಲು ಮುಚ್ಚಲ್ಪಟ್ಟಿತ್ತು. If she goes out, everybody will say, sinner, kill her, throw her out,
and disown her. ಆಕೆ ಹೊರಗೆ ಹೋದರೆ ಎಲ್ಲರೂ ಹೇಳುತ್ತಾ ಇದ್ದರು, ಆಕೆಯನ್ನು ಕೊಲ್ಲಿರಿ, ಆಕೆಯನ್ನು ಬಹಿಷ್ಕಾರ ಹಾಕಿರಿ, ಆಕೆಯನ್ನು ನೋಯಿಸಿರಿ ಎಂಬುದಾಗಿ. So she was afraid to go outside. ಆದ್ದರಿಂದ ಆಕೆಗೆ ಹೊರಗೆ ಹೋಗುವುದೇ ಭಯವಾಗುತ್ತಿತ್ತು. But when she heard that Jesus was coming into her city, ಆದರೆ ಆಕೆಗೆ ಯೇಸು ತನ್ನ ಪಟ್ಟಣಕ್ಕೆ ಬರುತ್ತಾ ಇದ್ದಾನೆ ಎಂಬುದಾಗಿ she ತಿಳಿದಾಗ ran into the house where Jesus came ಆಕೆ ಯೇಸು ಬಂದಂತ ಆ ಮನೆಗೆ ಓಡಿ ಹೋದಳು, and fell at his feet, ಆತನ ಪಾದಗಳಿಗೆ ಅಡ್ಡ ಬಿದ್ದಳು. cried for her sins, ಆಕೆಯು ತನ್ನ ಪಾಪಗಳಿಗಾಗಿ ಅಳುತ್ತಾ and said, forgive me. She was saying from the heart, forgive me, Lord, turn me from being a sinner. ಆಕೆ ಹೇಳಿದಳು, ಕರ್ತನೇ, ದಯವಿಟ್ಟು ಪಾಪಿಯಾದ ನನ್ನನ್ನು ಕರುಣಿಸು, ನನ್ನನ್ನು ಕ್ಷಮಿಸು ಎಂಬುದಾಗಿ ಬೇಡಿಕೊಂಡಳು. I'm tired of being called a sinner and being shut in the world. ಕರ್ತನೇ, ನನ್ನನ್ನು ಪಾಪಿ 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 ಎಂದು ಕರೆದಂತ ಕರೆಯನ್ನು ಕೇಳಿ ನನಗೆ ಸಾಕಾಗಿ ಹೋಗಿದೆ, ಈ ಲೋಕವು ಮುಚ್ಚಲ್ಪಟ್ಟಿದೆ. The feet of Jesus with her tears. ಆಕೆಯು ಯೇಸುವಿನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ಒದ್ದೆ ಮಾಡಿದಳು, and wiped his feet with her hair. ಆಕೆಯ ಕೂದಲಿನಿಂದ ಆತನ ಪಾದವನ್ನು ಒರೆಸಿದಳು. People in the room shouted, sinner, sinner, sinner. ಆ ಕೋಣೆಯಲ್ಲಿದ್ದ ಜನರು ಪಾಪಿ 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 ಎಂದು ಬೊಬ್ಬಿಟ್ಟರು. But she was not afraid. ಆದರೆ ಆಕೆಗೆ ಭಯವಾಗಲಿಲ್ಲ. She said, I want the door of blessing in my life to be opened. ಆಕೆ ಹೇಳಿದಳು, ನನ್ನ ಜೀವಿತದಲ್ಲಿ ಆಶೀರ್ವಾದದ ಬಾಗಿಲು ತೆರೆಯಲ್ಪಡಬೇಕು. So I am asking forgiveness from Jesus. ನಾನು ಯೇಸುವಿನ ಹತ್ರ ಕ್ಷಮೆಯನ್ನು ಕೇಳುತ್ತಾ Only ಇದ್ದೇನೆ. Jesus can forgive me because he knew no sin. ಯೇಸು ಮಾತ್ರ ನನ್ನನ್ನು ಕ್ಷಮಿಸಬಲ್ಲನು, ಯಾಕೆಂದರೆ ಆತನು ಪಾಪವನ್ನು ಮಾಡಲೇ ಇಲ್ಲ. Only Jesus can forgive me because he became sin for me. ಯೇಸು ನನಗಾಗಿ ತಾನೇ ಪಾಪವಾದದ್ದರಿಂದ ನನ್ನ ಪಾಪಗಳನ್ನು ಆತನು ಮಾತ್ರ ಕ್ಷಮಿಸಬಲ್ಲನು. 5:21 says so. 1 ಕೊರಿಂಥ 5:21 ಹೀಗೆ ಹೇಳುತ್ತದೆ, Only Jesus can forgive me from my sins because he went to the cross and he took all my sins upon himself and was a sacrifice for my sins to be forgiven. ಯೇಸು ಕ್ರಿಸ್ತನು ಮಾತ್ರವೇ ನನ್ನ ಪಾಪಗಳನ್ನು ಕ್ಷಮಿಸಬಲ್ಲನು, ಯಾಕಂದ್ರೆ ಆತನು ತಾನೇ ಕ್ರೂಜೆಯ ಮೇಲೆ ಹೋಗಿ ನನ್ನ ಪಾಪಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಯಜ್ಞವಾದನು. You can open the door for my sins to be forgiven. ಯೇಸುವೆ, ನೀನು ಮಾತ್ರವೇ ನನ್ನ ಪಾಪಗಳ ಕ್ಷಮಾಪಣೆಗಾಗಿ ದ್ವಾರವನ್ನು ತೆರೆಯಬಲ್ಲೆ. I am leaving my sins. ನನ್ನ ಪಾಪಗಳನ್ನು ನಾನು ತ್ಯಜಿಸುತ್ತಾ ಇದ್ದೇನೆ. Open the door for forgiveness for me. ಕ್ಷಮಾಪಣೆಗಾಗಿ ನನಗೆ ದ್ವಾರವನ್ನು ತೆರೆಸು. Jesus was moved with compassion. ಯೇಸುವು ಕನಿಕರದಿಂದ ತುಂಬಿದನು. He said, go in peace. ಆತನು ಹೇಳಿದನು, ಸಮಾಧಾನದಿಂದ ಹೋಗು, your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. I am opening the door for the forgiveness of your sins. ನಿನ್ನ ಪಾಪಗಳ ಕ್ಷಮಾಪಣೆಯ ಬಾಗಿಲನ್ನು ನಾನು ತೆರೆಯುತ್ತಾ ಇದ್ದೇನೆ. I am opening the door for you to live not as a sinner but as a forgiven child of God. ನೀನು ಕ್ಷಮಿಸಲ್ಪಟ್ಟ ದೇವರ ಮಗುವಾಗಿ ಜೀವಿಸುವಂತೆ ನಿನಗೆ ದ್ವಾರವನ್ನು ನಾನು ತೆರೆಯುತ್ತಾ ಇದ್ದೇನೆ. Tonight Jesus is opening that door for you. ಈ ರಾತ್ರಿ ಯೇಸುವು ಆ ಬಾಗಿಲನ್ನು ನಿನಗಾಗಿ ತೆರೆಯುತ್ತಾ How ಇದ್ದಾನೆ. many of you say, I want freedom from sin? ಎಷ್ಟು ಮಂದಿ ಹೇಳುತ್ತೀರಿ, ನನಗೆ ಪಾಪಗಳಿಂದ ಬಿಡುಗಡೆ ಬೇಕಿದೆ, I want to be a child of God. ನನಗೆ ದೇವರ ಮಗುವಾಗಬೇಕು. Raise your hands and tell Jesus. ನಿಮ್ಮ ಕೈಗಳನ್ನು ಎತ್ತಿ ಯೇಸುವಿಗೆ ಹೀಗೆ ಹೇಳಿರಿ, Open the door for forgiveness, Lord. ಕರ್ತನೇ, ಕ್ಷಮಾಪಣೆಯ ದ್ವಾರವನ್ನು ನೀನು ತೆರೆ ಸ್ವಾಮಿ. Open the door of my life to have freedom from all sins of the world. ಈ ಲೋಕದೆಲ್ಲ ಪಾಪಗಳಿಂದ ಬಿಡುಗಡೆ ಕೊಡುವಂತ ದ್ವಾರವನ್ನು ನನಗಾಗಿ ತೆರೆ ಸ್ವಾಮಿ ಎಂದು ಹೇಳಿರಿ. Open the door of my life where everybody will call me a child of God, child of God, child of God. ನನ್ನನ್ನು ಎಲ್ಲರೂ ದೇವರ ಮಗನು, ದೇವರ ಮಗಳು ಎಂಬುದಾಗಿ ಕರೆಯುವುದಕ್ಕಾಗಿ ನನಗೆ ಅಂತಹ ಒಂದು ಆಶೀರ್ವಾದದ ದ್ವಾರವನ್ನು ತೆರೆ ಸ್ವಾಮಿ ಎಂಬುದಾಗಿ ಆತನ ಹತ್ರ ಬೇಡಿಕೊಳ್ಳಿರಿ. No more sinner. ಇನ್ನು ಮುಂದೆ ಪಾಪಿ ಎಂದೆನಿಸಿಕೊಳ್ಳುವುದು ಬೇಡ. Let me go into the world as the child of God. ಈ ಲೋಕಕ್ಕೆ ನಾನು ದೇವರ ಮಗನಾಗಿ ಮಗಳಾಗಿ ಹೋಗಬೇಕು. Cry to God now. ದೇವರನ್ನು ನೋಡಿ ಮೊರೆ ಇಡಿರಿ. Father, listen to the cry of your children. ತಂದೆ, ನಿನ್ನ ಮಕ್ಕಳ ಕೂಗನ್ನು ಕೇಳು ಸ್ವಾಮಿ. None of us are holy. ನಾವು ಯಾರು ಪರಿಶುದ್ಧರಲ್ಲ. All of us need forgiveness tonight. ಈ ರಾತ್ರಿ ನಮಗೆಲ್ಲರಿಗೂ ಕ್ಷಮಾಪಣೆ ಬೇಕು. Jesus, ಯೇಸುವೇ, wash us with your blood. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ ಸ್ವಾಮಿ. Cleanse us with your blood. ನಿನ್ನ ರಕ್ತದಿಂದ ನಮ್ಮನ್ನು Let ಶುದ್ಧೀಕರಿಸು. every sin come out. ಎಲ್ಲಾ ಪಾಪಗಳು ಹೊರಗೆ ಬರಲಿ. Let everything that is locked in our lives because of sin
leave in Jesus' name. ಪಾಪದ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ಬಂಧಿಸಲ್ಪಟ್ಟಿರುವ ಎಲ್ಲಾ ಸಂಗತಿಗಳು ಬಿಡುಗಡೆ ಆಗಲಿ. Let the wrong thoughts come out. ಎಲ್ಲಾ ಕೆಟ್ಟ ಆಲೋಚನೆಗಳು ಹೊರಗೆ ಬರಲಿ. Anger come out. ಕೋಪವು ಹೊರಗೆ ಬರಲಿ. Jealousy come out. ಮತ್ಸರವು ಹೊರಗೆ ಬರಲಿ. Criticism spirit come out. ಟೀಕೆ ಮಾಡುವ ಆತ್ಮವು ಹೊರಗೆ ಬರಲಿ. Lust come out. ಕಾಮಾಭಿಲಾಷೆ ಹೊರಗೆ ಬರಲಿ. Fear come out. ಭಯವು ಹೊರಗೆ ಬರಲಿ. Lord, we want Jesus and freedom in Jesus. ಕರ್ತನೇ, ನಮಗೆ ಯೇಸು ಬೇಕು ಮತ್ತು ಯೇಸುವಿನಲ್ಲಿ ಬಿಡುಗಡೆ ಬೇಕು. To be more than a conqueror as the child of God. ದೇವರ ಮಗುವಾಗಿ ಜಯಶಾಲಿಗಿಂತಲೂ ಹೆಚ್ಚಾಗುವ ಹಾಗೆ. Father, give that grace to everybody. ತಂದೆ, ಆ ಕೃಪೆಯನ್ನು ಎಲ್ಲರಿಗೆ ನೀಡು. Everybody open your mouth. ಎಲ್ಲರೂ ನಿಮ್ಮ ಬಾಯಿಗಳನ್ನು ತೆರೆಯಿರಿ. And say, Jesus. ಹೇಳಿ, ಯೇಸುವೇ, Jesus. ಯೇಸುವೇ, have mercy on me. ನನ್ನ ಮೇಲೆ ಕರುಣೆಯನ್ನು ತೋರು ಸ್ವಾಮಿ. Forgive me. ನನ್ನನ್ನು ಕ್ಷಮಿಸು ಸ್ವಾಮಿ. Cleanse me. ನನ್ನನ್ನು ಶುದ್ಧೀಕರಿಸು. Change me. ನನ್ನನ್ನು ಬದಲಾಯಿಸು. Release me from sin. ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು. I want freedom. ನನಗೆ ಸ್ವಾತಂತ್ರ್ಯ ಬೇಕು. Open the door. ಬಾಗಿಲುಗಳನ್ನು ತೆರೆ ಸ್ವಾಮಿ. And make me your child. ನನ್ನನ್ನು ನಿನ್ನ ಮಗುವನ್ನಾಗಿ ಮಾಡು. Let me live as God's child. ನಾನು ದೇವರ ಮಗುವಾಗಿ ಜೀವಿಸಲಿ. Amen. ಆಮೆನ್. The devil who has brought sin is leaving out of your life. ಪಾಪವನ್ನು ತಂದಂತ ಸೈತಾನನು ನಿಮ್ಮ ಜೀವಿತವನ್ನು ಬಿಟ್ಟು ಓಡಿ The devil ಹೋಗುತ್ತಿದ್ದಾನೆ. who has brought sin in your life is falling as lightning away from your life. ನಿಮ್ಮ ಜೀವಿತದಲ್ಲಿ ಪಾಪವನ್ನು ತಂದಂತ ಸೈತಾನನು ಮಿಂಚಿನಂತೆ ಬಿದ್ದು ಹೋಗುತ್ತಿದ್ದಾನೆ. The door of God's forgiveness is coming. ದೇವರ ಕ್ಷಮಾಪಣೆಯ ಆ ದ್ವಾರವು ತೆರೆಯಲ್ಪಡುತ್ತಾ ಇದೆ. The door of God's forgiveness is opening. ದೇವರ ಆ ಕ್ಷಮಾಪಣೆಯ ದ್ವಾರವು ತೆರೆಯಲ್ಪಡುತ್ತಾ When ಇದೆ. you go back, leave all your sinful acts. God will give you victory. ನೀವು ಹಿಂದೆ ಹೋದಾಗ ನಿಮ್ಮ ಎಲ್ಲಾ ಪಾಪ ಕೃತ್ಯಗಳನ್ನು ಬಿಟ್ಟು ಬಿಡ್ರಿ, ದೇವರು ನಿಮಗೆ ಜಯವನ್ನು ನೀಡುವನು. Do not be afraid. ಭಯಪಡಬೇಡಿ. You have given your life to Jesus now. ನಿಮ್ಮ ಜೀವಿತವನ್ನು ಯೇಸುವಿಗೆ ಈಗ ಕೊಟ್ಟಿದ್ದೀರಿ. Your family will prosper because you have given your life to Jesus. ನೀನು ನಿನ್ನ ಜೀವಿತವನ್ನು ಯೇಸುವಿಗೆ ಕೊಟ್ಟಿರುವುದರಿಂದ ನಿನ್ನ ಕುಟುಂಬವು ಆಶೀರ್ವಾದ No more ಹೊಂದುವುದು. death of sin. ಇನ್ನು ಮೇಲೆ ಪಾಪದಿಂದ ಉಂಟಾಗುವ ಮರಣ ಇಲ್ಲವೇ ಇಲ್ಲ. Secondly, ಎರಡನೇದಾಗಿ, death caused by the devil will stop. ಸೈತಾನನು ಉಂಟು ಮಾಡಿದಂತ ಆ ಮರಣವು ನಿಂತು ಹೋಗುತ್ತದೆ. John 10:10. ಯೋಹಾನ 10:10. The devil comes to steal, to kill and to destroy. ಸೈತಾನನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಬರುತ್ತಾನೆ. The devil puts you in darkness, in the fear of death, and makes you lose the hope in your life. ಸೈತಾನನು ನಿನ್ನನ್ನು ಅಂಧಕಾರದಲ್ಲಿ ಇಟ್ಟು ಆ ಭಯವನ್ನು ಉಂಟು ಮಾಡಿ, ಮರಣ ಭಯವನ್ನು ಉಂಟು ಮಾಡಿ ನಿನ್ನ ನಿರೀಕ್ಷೆಯನ್ನು ಕದ್ದುಕೊಳ್ಳುತ್ತಾನೆ. Mark 5:5. ಮಾರ್ಕ 5:5ರಲ್ಲಿ The demons came into a man, ದುರಾತ್ಮಗಳು ಒಬ್ಬ ಮನುಷ್ಯನ ಒಳಗೆ ಬಂತು. and the demons made him throw away his dress and become naked. ದುರಾತ್ಮಗಳು ಅವನು ತನ್ನ ಬಟ್ಟೆಯನ್ನು ಎಸೆದು ನಗ್ನನಾಗುವ ಹಾಗೆ ಮಾಡಿತು. That's what the devil does. ಸೈತಾನನು ಹಾಗೆ ಮಾಡುತ್ತಾನೆ. When he comes into somebody's life and makes them commit sin, ಆತನೊಬ್ಬ ವ್ಯಕ್ತಿಯ ಜೀವಿತದೊಳಗೆ ಬಂದು ಅವರು ಪಾಪ ಮಾಡುವಂತೆ ಮಾಡುತ್ತಾನೆ. he makes them lose their job, ಅವರು ಉದ್ಯೋಗವನ್ನು ಕಳಕೊಳ್ಳುವಂತೆ lose ಮಾಡುತ್ತಾನೆ. their family relationship and ಅವರ holiness, ಕುಟುಂಬ ಜೀವಿತವನ್ನು ಪರಿಶುದ್ಧತೆಯನ್ನು ಕಳಕೊಳ್ಳುವಂತೆ ಮಾಡುತ್ತಾನೆ. lose the money, ಹಣವನ್ನು ಕಳಕೊಳ್ಳುವಂತೆ, destruction, ನಾಶ, makes them naked in the world. ಲೋಕದಲ್ಲಿ ಅವರನ್ನು ನಗ್ನರನ್ನಾಗಿ ಮಾಡುತ್ತಾನೆ. That's what happened to that man. ಆ ಮನುಷ್ಯನಿಗೆ ಹಾಗೆ ಆಯಿತು. And he would take the stones and hurt himself. ಆತನು ಕಲ್ಲನ್ನು ತೆಗೆದುಕೊಂಡು ತನ್ನನ್ನೇ ಘಾಸಿ ಮಾಡಿಕೊಳ್ಳುತ್ತಿದ್ದ. The devil makes the people who commit sin to take bribes and hurt themselves, ಜನರು ಲಂಚವನ್ನು ತೆಗೆದುಕೊಂಡು ತಮ್ಮನ್ನೇ ತಾವು ನೋಯಿಸುವಂತೆ ಮಾಡುತ್ತಾನೆ. to drink and hurt themselves, ಕುಡುಕತನದಿಂದ ತಮ್ಮನ್ನು ನೋಯಿಸುವಂತೆ ಮಾಡುತ್ತಾನೆ. to see immoral things on social media and hurt themselves. ಸಾಮಾಜಿಕ ಜಾಲತಾಣಗಳಲ್ಲಿ ಅನೈತಿಕವಾದ ಸಂಗತಿಗಳನ್ನು ನೋಡಿ ತಮ್ಮನ್ನು ನೋಯಿಸಿಕೊಳ್ಳುವಂತೆ ಆತನು ಮಾಡುತ್ತಾನೆ. To hurt other people and hurt themselves. ಇತರರನ್ನು ನೋಯಿಸುವುದು ಮಾತ್ರವಲ್ಲ, ತಮ್ಮನ್ನು ತಾವು ನೋಯಿಸುವಂತೆ Man was ಮಾಡುತ್ತಾನೆ. hurting himself. ಆ ಮನುಷ್ಯನು ತನ್ನನ್ನೇ ತಾನು ಘಾಸಿ ಮಾಡಿಕೊಳ್ಳುತ್ತಿದ್ದ. No dress, ಆತನಿಗೆ ಬಟ್ಟೆ ಇಲ್ಲ. blood flowing in his body. ಆತನ ಶರೀರದಲ್ಲಿ ರಕ್ತ ಹರಿತಾ ಇತ್ತು. He was living in the graves. ಆತನು ಸಮಾಧಿಗಳಲ್ಲಿ Some ಜೀವಿಸುತ್ತಿದ್ದ. people say, I have no home to live, ಕೆಲವರು ಹೇಳ್ತಾರೆ, ನನಗೆ ಮನೆ ಇಲ್ಲ no ಜೀವಿಸಲಿಕ್ಕೆ, job, ನನಗೆ ಉದ್ಯೋಗವಿಲ್ಲ, no family, ಕುಟುಂಬವಿಲ್ಲ, I've lost everything. ನಾನು ಎಲ್ಲವನ್ನು ಕಳ್ಕೊಂಡಿದ್ದೇನೆ.
This man was living in the grave. ಈ ಮನುಷ್ಯನು ಸಮಾಧಿಗಳಲ್ಲಿ ಜೀವಿಸುತ್ತಿದ್ದ. Nobody wanted him. ಯಾರಿಗೂ ಅವನು ಬೇಡವಾಗಿದ್ದ. Nobody wanted him. ಯಾರಿಗೂ ಅವನು ಬೇಡವಾಗಿದ್ದ. But when Jesus came into his town, ಆದರೆ ಯೇಸು ಆತನ ಪಟ್ಟಣಕ್ಕೆ ಬಂದಾಗ the man ran to Jesus. ಆ ಮನುಷ್ಯನು ಯೇಸುವಿನ ಬಳಿಗೆ ಓಡಿ ಹೋದ. And Jesus said, ಯೇಸುವು ಹೇಳಿದ, you devil, ಸೈತಾನನೇ, you devil who has closed the door of blessing for this man, get out of him in. ಈ ಮನುಷ್ಯನ ಆಶೀರ್ವಾದದ ದ್ವಾರಗಳನ್ನು ಮುಚ್ಚಿದ ಸೈತಾನನೇ, ಆತನನ್ನು ಬಿಟ್ಟು ಹೊರಗೆ ಹೋಗು. ಆತನನ್ನು ಬಿಟ್ಟು ಹೊರಗೆ ಹೋಗು. That is the power of Jesus. ಅದು ಯೇಸುವಿನ ಶಕ್ತಿ. Jesus has destroyed the works of the devil. ಯೇಸು ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದ್ದಾನೆ. On the cross he destroyed the works of the devil. ಶಿಲುಬೆಯ ಮೇಲೆ ಆತನು ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದ್ದಾನೆ. 1 John 3:8. 1 ಯೋಹಾನ 3:8. And the Bible says in Hebrews 2:14. ಸತ್ಯವೇದ ಇಬ್ರಿಯ 2:14 ಹೇಳುತ್ತದೆ, Jesus destroyed the power of Satan over death that he puts upon the people. ಯೇಸು ಸೈತಾನನು ಜನರ ಮೇಲೆ ಹಾಕುವಂತ ಆ ಮರಣದ ಅಧಿಕಾರವನ್ನು ಆತನು ಮುರಿದಿದ್ದಾನೆ. On the cross Jesus destroyed the works of the devil. ಕ್ರೂಜೆಯ ಮೇಲೆ ಸೈತಾನನ ಎಲ್ಲಾ ಕಾರ್ಯಗಳನ್ನು ಯೇಸು ಮುರಿದು ಹಾಕಿದ್ದಾನೆ. He went through the darkness which the devil brings. ಸೈತಾನನು ತರುವಂತ ಆ ಕತ್ತಲೆಯ ಮೂಲಕವಾಗಿ ಆತನು ಹಾದು ಹೋದನು. That's why Jesus says, ಅದಕ್ಕಾಗಿ ಯೇಸು ಹೇಳುತ್ತಾನೆ in Mark 16 and 17, ಮಾರ್ಕ 16:17, in my name, ನನ್ನ ಹೆಸರಿನಲ್ಲಿ, in the name of Jesus, ಯೇಸುವಿನ ಹೆಸರಿನಲ್ಲಿ you will drive devils. ನೀವು ಸೈತಾನನನ್ನು ಒದ್ದೋಡಿಸುವಿರಿ. You will drive devils. ನೀವು ದೆವ್ವಗಳನ್ನು ಹೊರಗೆ You ಹಾಕುವಿರಿ. will drive devils. ನೀವು ದುರಾತ್ಮಗಳನ್ನು ಹೊರಗೆ When ಹಾಕುವಿರಿ. you say the name of Jesus as he comes into your heart, ನೀವು ಯೇಸುವಿನ ಹೆಸರನ್ನು ಹೇಳುವಾಗ ಆತನು ನಿಮ್ಮ ಒಳಗೆ ಬರುವನು. devils will run. ಆಗ ಸೈತಾನನು ಓಡಿ ಹೋಗುವನು. And the door for my blessing will come into your life. ಆಗ ದೇವರ ಆಶೀರ್ವಾದದ ದ್ವಾರ ನಿಮ್ಮ ಜೀವಿತದಲ್ಲಿ ಬರುವುದು. Today has the devil brought fear in your heart? ಈ ಹೊತ್ತು ಸೈತಾನನು ನಿಮ್ಮ ಹೃದಯದಲ್ಲಿ ಭಯವನ್ನು ಉಂಟು ಮಾಡಿದ್ದಾನೋ? My young people, are you full of fear in your heart about your future? ಪ್ರಿಯ ಯವನಸ್ಥರೇ, ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಭಯವಿದೆಯೋ? No more devils. ಇನ್ನು ಮುಂದೆ ಸೈತಾನನ ಕಾಟವಿಲ್ಲ. You will never see the devils again. ನೀವು ಇನ್ನು ಸೈತಾನನನ್ನು ನೋಡುವುದಿಲ್ಲ. You will never see the evil spirits again. ನೀವು ದುರಾತ್ಮಗಳನ್ನು ಇನ್ನು ಮುಂದೆ ನೋಡುವುದಿಲ್ಲ. That's why you need the spirit of Jesus within you. ಅದಕ್ಕಾಗಿ ನಿಮ್ಮ ಒಳಗೆ ಯೇಸುವಿನ ಆತ್ಮ ಬೇಕು. You have to read the word of God every day. ನೀವು ಪ್ರತಿದಿನವೂ ದೇವರ ವಾಕ್ಯವನ್ನು ಓದಬೇಕು. Read the Bible. ಸತ್ಯವೇದವನ್ನು ಓದಬೇಕು. Get filled with the Holy Spirit. ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು. Every morning as you do it, the devil can never touch you again. ಪ್ರತಿ ಮುಂಜಾನೆ ಅದನ್ನು ಮಾಡುವಾಗ ಸೈತಾನನು ನಿಮ್ಮನ್ನು ಮುಟ್ಟುವುದಿಲ್ಲ. The devil cannot lock your future. ಸೈತಾನನು ನಿನ್ನ ಭವಿಷ್ಯವನ್ನು ಬಂಧಿಸಿಡಲು ಸಾಧ್ಯವಿಲ್ಲ. Holy Spirit will open the future for you. ಪರಿಶುದ್ಧಾತ್ಮನು ನಿನಗೆ ಭವಿಷ್ಯವನ್ನು ತೆರೆಯುವನು. Holy Spirit will open God's plan of blessing for you. ಪರಿಶುದ್ಧಾತ್ಮನು ದೇವರ ಆ ಯೋಜನೆ ನಿನಗಾಗಿ ತೆರೆಯುವನು. Every day you will be more than a conqueror. ಪ್ರತಿದಿನವೂ ನೀನು ಜಯಶಾಲಿಗಿಂತಲೂ ಹೆಚ್ಚಿನವನಾಗುವಿ. How many of you want the Holy Spirit? ಎಷ್ಟು ಮಂದಿಗೆ ಪವಿತ್ರಾತ್ಮನು ಬೇಕು? Raise your hands and say, I want the Spirit of Jesus. ನಿಮ್ಮ ಕೈಗಳನ್ನು ಎತ್ತಿ ನನಗೆ ಯೇಸುವಿನ ಆತ್ಮ ಬೇಕು ಎಂಬುದಾಗಿ ಹೇಳಿರಿ. Hallelujah. Hallelujah. Just 5 more minutes I'm going to pray that the Holy Spirit will come upon you. 5 ನಿಮಿಷಗಳ ಕಾಲ ನಾನು ನಿಮಗಾಗಿ ಪ್ರಾರ್ಥಿಸುವೆನು. ಪವಿತ್ರಾತ್ಮನು ಆಗ ನಿಮ್ಮ ಮೇಲೆ ಇಳಿದು ಬರುವನು. He has already come in. ಆತನು ಈಗಾಗಲೇ ಬಂದಿದ್ದಾನೆ. But now he will overflow. ಆದರೆ ಈಗ ಆತನು ಹೆಚ್ಚಾಗಿ ನಿಮ್ಮ ಮೇಲೆ He will ಬರುವನು. open the door of blessing for you. ಆತನು ನಿಮಗಾಗಿ ಆಶೀರ್ವಾದದ ದ್ವಾರವನ್ನು ತೆರೆಯುವನು. The spirit of death is leaving you right now. ಮರಣದ ಆತ್ಮವು ಈಗ ನಿಮ್ಮನ್ನು ಬಿಟ್ಟು ಹೋಗುತ್ತಾ ಇದೆ. But the spirit of life is filling you. ಜೀವದ ಆತ್ಮನು ನಿಮ್ಮನ್ನು ತುಂಬುತ್ತಲಿದೆ. Many parents are praying for their children who are chased by the spirit of death. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಮರಣದ ಆತ್ಮವನ್ನು ಬಿಟ್ಟು ಹೋಗುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ. Your children will rise up and become mighty in the land. ನಿಮ್ಮ ಮಕ್ಕಳು ಎದ್ದು ಅವರು ಈ ದೇಶದಲ್ಲಿ ಬಲಾಢ್ಯರಾಗುವರು. My dear young people, you will rise up and be a mighty vessel of honor in the world. ಪ್ರಿಯ ಯವನಸ್ಥರೇ, ನೀವು ಈ ಪ್ರಪಂಚದಲ್ಲಿ ಎದ್ದು ನಿಂತು ಬಲವಾದ ಕರ್ತನ ಪಾತ್ರೆಗಳಾಗುವಿರಿ. Because Jesus is opening the door. ಯಾಕಂದ್ರೆ ಯೇಸು ಬಾಗಿಲನ್ನು ತೆರೆಯುತ್ತಿದ್ದಾನೆ. He has won over death. ಆತನು ಮರಣವನ್ನು ಜಯಿಸಿದ್ದಾನೆ. He will teach you every day. ಆತನು ಪ್ರತಿದಿನವೂ ನಿಮಗೆ ಬೋಧಿಸುವನು. Every day he will open the door. ಪ್ರತಿದಿನವೂ ನಿಮಗಾಗಿ ಬಾಗಿಲನ್ನು ತೆರೆಯುವನು. We are in the presence of the living God. ನಾವು ದೇವರ ಪ್ರಸನ್ನತೆಯಲ್ಲಿದ್ದೇವೆ.
Now the Holy Spirit is coming upon everybody. ಈಗ ಪರಿಶುದ್ಧಾತ್ಮನು ಎಲ್ಲರ ಮೇಲೆ ಇಳಿದು ಬರುತ್ತಿದ್ದಾನೆ. Open your heart. ನಿಮ್ಮ ಹೃದಯಗಳನ್ನು ತೆರೆಯಿರಿ and cry. ಅಳಿರಿ. Fill me with thy life-giving spirit, Lord. ನಿನ್ನ ಜೀವದ ಆತ್ಮದಿಂದ ನನ್ನನ್ನು ತುಂಬಿಸು ಸ್ವಾಮಿ ಎಂಬುದಾಗಿ ಹೇಳ್ರಿ. I want the Holy Spirit. ನನಗೆ ಪವಿತ್ರ ಆತ್ಮನು ಬೇಕು. I don't want to be in the spirit of death. I want to be flowing with the spirit of life. ನಾನು ಮರಣದ ಆತ್ಮದಲ್ಲಿ ಅಲ್ಲ, ನಾನು ಜೀವದ ಆತ್ಮದಲ್ಲಿ ಚಲಿಸಬೇಕೆಂಬುದಾಗಿ ಹೇಳ್ರಿ. Now the Holy Spirit is coming into everybody. ಈಗ ಪರಿಶುದ್ಧಾತ್ಮನು ಎಲ್ಲರ ಮೇಲೆ ಇಳಿದು ಬರುತ್ತಿದ್ದಾನೆ. Open your mouth and cry to Jesus. ನಿಮ್ಮ ಬಾಯಿಗಳನ್ನು ತೆರೆದು ಯೇಸುವನ್ನು ನೋಡಿ ಕೂಗಿರಿ. Now ಈಗ your prayers are going to bring blessings. Open doors of blessing for your whole life. ನಿಮ್ಮ ಪ್ರಾರ್ಥನೆ ನಿಮ್ಮ ಇಡೀ ಜೀವಿತಕ್ಕೆ ಬಾಗಿಲುಗಳನ್ನು ತೆರೆಯಲಿದೆ. Now the devils are leaving. ಈಗ ದುರಾತ್ಮಗಳು ಓಡಿ ಹೋಗ್ತಾ ಇವೆ. Headache devils are leaving. ದುರಾತ್ಮಗಳು ಓಡಿ ಹೋಗ್ತಾ ಇದೆ. Depression devils are leaving. ಕುಂದಿಸುವ ದುರಾತ್ಮಗಳು ಓಡಿ ಹೋಗುತ್ತಿದೆ. Oppression devils are leaving. ಕುಂದಿಸುವಂತ ಆತ್ಮಗಳು ಓಡುತ್ತಾ ಇವೆ. Suicidal spirits are leaving. ಆತ್ಮಹತ್ಯೆ ಆತ್ಮಗಳು ಓಡುತ್ತಾ ಇದೆ. Devils which bring fear in your heart is leaving. ನಿಮ್ಮ ಹೃದಯದಲ್ಲಿ ಭಯ ಉಂಟು ಮಾಡುವ ದುರಾತ್ಮಗಳು ಓಡುತ್ತಾ ಇವೆ. Come on, praise the Lord. ಬನ್ನಿರಿ ದೇವರಿಗೆ ಸ್ತೋತ್ರ ಮಾಡ್ರಿ. Open your mouth and say, Jesus, you are alive. ನಿಮ್ಮ ಬಾಯಿಗಳನ್ನು ತೆರೆದು ಹೇಳಿ, ಯೇಸುವೇ ನೀನು ಜೀವಿಸ್ತಾ ಇದ್ದೀ. I honor you. ನಾನು ನಿನ್ನನ್ನು ಗೌರವಿಸ್ತೇನೆ. Come into my heart. ನನ್ನ ಹೃದಯದೊಳಗೆ ಬಾ ಸ್ವಾಮಿ. Make me live. ನನ್ನನ್ನು ಜೀವಿಸುವಂತೆ ಮಾಡು. Fill me with the Holy Spirit. ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು. Open your mouth and cry. ನಿಮ್ಮ ಬಾಯಿಗಳನ್ನು ತೆರೆದು ಕೂಗಿರಿ. Lord Holy Spirit. ಪರಿಶುದ್ಧಾತ್ಮನಾದ ದೇವರೇ, in the name of Jesus, ಯೇಸುವಿನ ನಾಮದಲ್ಲಿ enter into everyone's heart, Lord. ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರವೇಶಿಸು ಸ್ವಾಮಿ. Enter into everyone's spirit, Lord. ಪ್ರತಿಯೊಬ್ಬನ ಆತ್ಮದಲ್ಲಿ ಪ್ರವೇಶಿಸು. Now I bind every evil spirit in Jesus' name. ಯೇಸುವಿನ ನಾಮದಲ್ಲಿ ಎಲ್ಲಾ ದುರಾತ್ಮಗಳನ್ನು ಈಗ ಬಂಧಿಸುತ್ತೇನೆ. You fear of death. ಮರಣದ ಭಯವೇ, you fear of men. ಮನುಷ್ಯರ ಭಯವೇ, you fear. ಭಯವೇ, come out in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬಾ. you fear of death. ಮರಣದ ಭಯವೇ, come out in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬಾ. you fear of man. ಮನುಷ್ಯನ ಭಯವೇ, come out in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬಾ. leave the hearts and spirit of everyone here. ಇಲ್ಲಿರುವ ಪ್ರತಿಯೊಬ್ಬರ ಜೀವಿತವನ್ನು ಬಿಟ್ಟು ಹೊರಗೆ ಹೋಗು. leave the heart of everyone who is watching right now. ಈ ಕ್ಷಣದಲ್ಲಿ ನೋಡುವ ಪ್ರತಿಯೊಬ್ಬರ ಹೃದಯಗಳನ್ನು ಜೀವಿತಗಳನ್ನು ಬಿಟ್ಟು ತೊಲಗು. in Jesus' name. ಯೇಸುವಿನ ನಾಮದಲ್ಲಿ. Lord Holy Spirit. ಕರ್ತನಾದ ಪವಿತ್ರಾತ್ಮನೇ, come in. ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ. come into everybody. ಪ್ರತಿಯೊಬ್ಬರ ಒಳಗೆ ಬಾ. open your mouth wide and cry. ನಿಮ್ಮ ಬಾಯಿಗಳನ್ನು ತೆರೆದು ಕೂಗಿರಿ. everybody say, Spirit of Jesus, fill me. ಎಲ್ಲರೂ ಹೇಳ್ರಿ, ಯೇಸುವಿನ ಆತ್ಮನೇ ನನ್ನನ್ನು ತುಂಬು. Jesus, fill me. ಯೇಸುವಿನ ಆತ್ಮನೇ ನನ್ನನ್ನು ತುಂಬು. Spirit of Jesus, fill me. ಯೇಸುವಿನ ಆತ್ಮನೇ ನನ್ನನ್ನು ತುಂಬು. God is filling you now. ದೇವರು ಈಗ ನಿಮ್ಮನ್ನು ತುಂಬಿಸುತ್ತಿದ್ದಾನೆ. ಈಗ ಈಗ receive the Lord Holy Spirit. ಕರ್ತನ ಆತ್ಮನನ್ನು ಹೊಂದಿಕೊಳ್ಳಿರಿ. You are having a new mind right now. ಈ ಕ್ಷಣದಲ್ಲಿ ಹೊಸ ಮನಸ್ಸು ನಿಮಗೆ ಬರುತ್ತಿದೆ. full of the Holy Spirit. ಪವಿತ್ರಾತ್ಮ ಭರಿತವಾದ ಹೊಸ ಮನಸ್ಸು. A new language, the language of the Holy Spirit. ಪವಿತ್ರಾತ್ಮನು ಕೊಡುವ ಆ ಪವಿತ್ರಾತ್ಮನ ಭಾಷೆ. A new power, the power of the Holy Spirit. ಪವಿತ್ರಾತ್ಮನ ಹೊಸತಾದ ಶಕ್ತಿ. receive the Lord. ಕರ್ತನನ್ನು ಹೊಂದಿಕೊಳ್ಳಿರಿ. receive the Lord. ಕರ್ತನನ್ನು ಹೊಂದಿಕೊಳ್ಳಿರಿ. receive him. ಆತನನ್ನು ಹೊಂದಿಕೊಳ್ಳಿರಿ. open your mouth and say, thank you Jesus. ಬಾಯಿಗಳನ್ನು ತೆರೆದು ಯೇಸುವೇ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಪವಿತ್ರಾತ್ಮನೇ ಸ್ತೋತ್ರ ಎಂದು ಹೇಳ್ರಿ. ನನ್ನ ಒಳಗೆ ಬಂದದಕ್ಕಾಗಿ ಸ್ತೋತ್ರ. ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ. ಆತನು ಈ ಕ್ಷಣದಲ್ಲಿ ನಿಮ್ಮನ್ನು ತುಂಬುತ್ತಿದ್ದಾನೆ. ದೇವರ ಪ್ರೀತಿ ನಿಮ್ಮನ್ನು ತುಂಬುತ್ತಾ ಇದೆ. ಆತನು ನಗುವನ್ನು ಕೊಟ್ಟರೆ ನೀವು ನಗಿರಿ. ಚಪ್ಪಾಳೆ ತಟ್ಟಿ ಸಂತೋಷ ಪಡುವುದಾದರೆ ಹಾಗೆ ಮಾಡಿ. makes you cry, cry. ಆತನು ಅಳುವಂತೆ ಮಾಡಿದರೆ ನೀವು ಅಳಿರಿ. God is coming into everyone. ದೇವರು ಎಲ್ಲರ ಒಳಗೆ ಬರುತ್ತಿದ್ದಾನೆ. ಆತನನ್ನು ಸ್ತುತಿಸಿರಿ. ಆತನನ್ನು ಸ್ತುತಿಸಿರಿ. 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 ಸಂತೋಷ ಪಡಿರಿ. ಪವಿತ್ರಾತ್ಮನನ್ನು ಸ್ವಾಗತಿಸಿರಿ. ಪವಿತ್ರಾತ್ಮನನ್ನು ಸ್ವಾಗತಿಸಿರಿ.
ಆತನನ್ನು ನಿಮ್ಮೊಳಗೆ ಸ್ವಾಗತಿಸಿರಿ. Thank you, Lord. ಕರ್ತನೇ ಸ್ತೋತ್ರ. You are God. ನೀನು ದೇವರು. You are coming into us right now. ಈ ಕ್ಷಣದಲ್ಲಿ ನಮ್ಮೊಳಗೆ You ಬರ್ತಾ are ಇದ್ದೀ coming into everyone right now. ಪ್ರತಿಯೊಬ್ಬೊಬ್ಬರ ಒಳಗೆ ಬರ್ತಾ The ಇದ್ದೀ. little children, ಸಣ್ಣ ಮಕ್ಕಳು, the young people, ಯವನಸ್ಥರು, the fathers and the mothers. ತಂದೆಯಂದಿರು, You ತಾಯಂದಿರು, are filling everybody, Lord. ನೀನು ಎಲ್ಲರನ್ನು ತುಂಬಿಸ್ತಾ Thank you, ಇದ್ದಿ. Lord. ಕರ್ತನೇ You ವಂದನೆ. are filling their homes, ಅವರ ಮನೆಗಳನ್ನು ತುಂಬುತ್ತಿದ್ದಿ, filling their families, ಅವರ ಕುಟುಂಬಗಳನ್ನು ತುಂಬುತ್ತಿದ್ದಿ, filling their spirits, ಅವರ ಆತ್ಮವನ್ನು ತುಂಬುತ್ತಿದ್ದಿ, filling their jobs, ಅವರ ಉದ್ಯೋಗಗಳನ್ನು ತುಂಬುತ್ತಿದ್ದಿ, filling them right now. ಅವರನ್ನು ಈಗ ತುಂಬುತ್ತಿದ್ದಿ. Thank you, Lord Jesus. ಕರ್ತನಾದ ಯೇಸುವೇ ಸ್ತೋತ್ರ. Everybody let them be a new creature. ಎಲ್ಲರೂ ನೂತನವಾದ ಸೃಷ್ಟಿಯಾಗಲಿ. No more fear. ಇನ್ನು ಮೇಲೆ No ಭಯವಿಲ್ಲ. more fear. ಇನ್ನು ಮೇಲೆ ಭಯ ಬೇಡ. No more fear. ಭಯವಿಲ್ಲ. Come on, clap your hands and praise the Lord. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ Praise ಮಾಡ್ರಿ. the Lord. ದೇವರಿಗೆ ಸ್ತೋತ್ರ ಮಾಡ್ರಿ. Praise the Lord. ದೇವರಿಗೆ ಸ್ತೋತ್ರ ಮಾಡ್ರಿ. Praise the Lord. ದೇವರಿಗೆ ಸ್ತೋತ್ರ ಮಾಡ್ರಿ. Lord, bless them. ಕರ್ತನೇ ಅವರನ್ನು ಆಶೀರ್ವದಿಸು. Bless them in their spirit. ಅವರ ಆತ್ಮದಲ್ಲಿ ಅವರನ್ನು Let the ಆಶೀರ್ವದಿಸು. children study very well from today. ಇಂದಿನಿಂದ ಮಕ್ಕಳು ಚೆನ್ನಾಗಿ ಓದಲಿ. Let them excel in their jobs. ಅವರ ಉದ್ಯೋಗಗಳಲ್ಲಿ ಮೇಲೇರಲಿ. Let them have all the money they need for their family in Jesus' name, provided by the Holy Spirit. ಕರ್ತನೆ ಅವರ ಕುಟುಂಬಗಳಲ್ಲಿ ಅಗತ್ಯವಿರುವಂತಹ ಎಲ್ಲಾ ಹಣಕಾಸು ಪವಿತ್ರಾತ್ಮನ ಮೂಲಕ Those who need to get ಒದಗಿಸಲ್ಪಡಲಿ. married, Holy Spirit, bring the right partner into their life. ವಿವಾಹವಾಗಲು ಬಯಸುವವರಿಗೆ ಸರಿಯಾದ ಸಂಗಾತಿಯನ್ನು ಒದಗಿಸು ಸ್ವಾಮಿ. Bless the businesses, Lord. ಕರ್ತನೆ ವ್ಯಾಪಾರಗಳನ್ನು ಆಶೀರ್ವದಿಸು. Financial blessing. ಆರ್ಥಿಕವಾದ ಆಶೀರ್ವಾದ. Great reward. ಬಹಳ ದೊಡ್ಡ If the ಬಹುಮಾನ. husband and the wife and children are fighting, today I send peace into every family. ಗಂಡ ಹೆಂಡಿರು ಮಕ್ಕಳು ಜಗಳವಾಡುತ್ತಿರುವುದಾದರೆ ಎಲ್ಲಾ ಕುಟುಂಬಗಳಿಗೆ ಯೇಸುವಿನ ನಾಮದಲ್ಲಿ ಸಮಾಧಾನವನ್ನು ಕಳಿಸುತ್ತಿದ್ದೇನೆ. I command the separated husband and wife to unite in Jesus' name. ಬೇರ್ಪಟ್ಟಂತ ಗಂಡ ಹೆಂಡಂದಿರು ಯೇಸುವಿನ ನಾಮದಲ್ಲಿ ಒಂದಾಗಲಿ ಎಂಬುದಾಗಿ. Let God's love come into the husband and wife. ದೇವರ ಪ್ರೀತಿಯು ಗಂಡ ಹೆಂಡಿರಲ್ಲಿ ಇಳಿದು Let ಬರಲಿ. them love each other. ಅವರು ಪರಸ್ಪರ You ಪ್ರೀತಿಸಲಿ. spirit of depression, leave in Jesus' name. ಕುಂದುವಿಕೆ ಆತ್ಮವೇ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು. You spirit of fear, leave in Jesus' name. ಭಯದ ಆತ್ಮವೇ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು. I pray that the children and parents will unite together and love each other from today. ಇಂದಿನಿಂದ ಮಕ್ಕಳು ಹಾಗೂ ತಂದೆ ತಾಯಿಗಳು ಒಂದಾಗಿ ಐಕ್ಯವಾಗಿ ಯೇಸುವಿನ ನಾಮದಲ್ಲಿ Lord, ಜೀವಿಸಲಿ. those who do not have their own house, now I proclaim your blessing. Let them go with the blessing of a house in their life. ಕರ್ತನೆ, ಯಾರಿಗೆ ಸ್ವಂತ ಮನೆ ಇಲ್ಲವೋ ಈಗ ಅವರ ಮೇಲೆ ನಿನ್ನ ಆಶೀರ್ವಾದವನ್ನು ಘೋಷಿಸ್ತೇನೆ. ಅವರು ಹೊಸ ಮನೆಯೊಂದಿಗೆ ಹಿಂತಿರುಗಿ ಹೋಗಲಿ. Father, build their home. ತಂದೆ, ಅವರ ಮನೆಯನ್ನು ಕಟ್ಟು. Those ministries which do not have their own properties, give them buildings and properties to worship you in peace. ಕರ್ತನೆ, ಯಾವ ಸೇವೆಗಳಿಗೆ ತಮ್ಮದೇ ಆದ ಆರಾಧನೆ ಸ್ಥಳವಿಲ್ಲವೋ ಅವರಿಗೆ ಸ್ವಂತ ಸ್ಥಳವನ್ನು ಕೊಟ್ಟು ಅವರು ಆರಾಧನೆಯನ್ನು ಮಾಡುವಂತೆ ನೀನು ಸಹಾಯ ಮಾಡು. Lord, before this month ends, ಕರ್ತನೆ, ಈ ತಿಂಗಳು ಕೊನೆಯಾಗುವ ಮೊದಲು do a miracle and get them out of debt and borrowing, Lord. ಕರ್ತನೆ, ಅವರನ್ನು ಸಾಲದಿಂದ ನೀನು ದಯಮಾಡಿ ಹೊರಗೆ ತಾ ಸ್ವಾಮಿ. In the name of Jesus, ಯೇಸುವಿನ ನಾಮದಲ್ಲಿ these are your children. ಇವರು ನಿನ್ನ ಮಕ್ಕಳು. Resurrect them. ಅವರನ್ನು ಪುನರುತ್ಥಾನ ಮಾಡು. Resurrect them. ಅವರನ್ನು ಎಬ್ಬಿಸು. Resurrect their ministries. ಅವರ ಸೇವೆಗಳನ್ನು ಎಬ್ಬಿಸು. Resurrect their studies. ಅವರ ವಿದ್ಯಾಭ್ಯಾಸವನ್ನು ಎಬ್ಬಿಸು. Resurrect their family life. ಅವರ ಕುಟುಂಬ ಜೀವಿತವನ್ನು Resurrect ಎಬ್ಬಿಸು. their jobs. ಅವರ ಉದ್ಯೋಗಗಳನ್ನು ಎಬ್ಬಿಸು. Resurrect their bodies. ಅವರ ಶರೀರಗಳನ್ನು ಎಬ್ಬಿಸು Thank ಸ್ವಾಮಿ. you for blessing us, Lord. ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ We give you ಸ್ತೋತ್ರ. all the glory. ಎಲ್ಲಾ ಮಹಿಮೆಯು ನಿನಗೆ. My friends, ನನ್ನ ಪ್ರಿಯ ಸ್ನೇಹಿತರೆ, this is the last prayer we are going to pray. ಇದು ನಾವು ಪ್ರಾರ್ಥಿಸುವ ಕೊನೆಯ ಪ್ರಾರ್ಥನೆಯಾಗಿದೆ. We believe that you are giving us this blessing, Lord. ಕರ್ತನೇ, ಈ ಆಶೀರ್ವಾದವನ್ನು ನೀನು ನಮಗೆ ಕೊಡುತ್ತಾ ಇದ್ದೆ ಎಂಬುದಾಗಿ ನಾವು My ನಂಬುತ್ತೇವೆ. friends, let's believe and say a big amen. ನನ್ನ ಪ್ರಿಯ ಸ್ನೇಹಿತರೆ, ನಾವು ನಂಬಿ ದೊಡ್ಡ ಆಮೇನ್ ಹೇಳೋಣ. Hallelujah. ಹಾಲೆಲೂಯಾ. Let's receive every blessing. ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. Shall we clap our hands and give Jesus all the glory? ನಮ್ಮ ಚಪ್ಪಾಳೆಗಳನ್ನು ತಟ್ಟಿ ಯೇಸುವಿಗೆ Let's ಮಹಿಮೆಯನ್ನು continue to ಸಲ್ಲಿಸೋಣ. praise the Lord. ಕರ್ತನನ್ನು ಸ್ತುತಿಸಲು Praise ಮುಂದುವರಿಸೋಣ. the Lord. ದೇವರಿಗೆ ಸ್ತೋತ್ರ. Thank you, Jesus.